ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್. ಕೇಳಿ ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ. ಡಿವಿಜಿಯವರ ಪದ್ಯ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕದೆ ದಾರಿಯಲೋ ಮಂಕುತಿಮ್ಮ. ಇದನ್ನೆಲ್ಲ ಕೇಳಿದ್ರಿ ನೀವು. ಅದಕ್ಕೆ ಪೂರಕವಾದಂಥ ಒಂದು ಕತೆ ಹೇಳಿಬಿಡಬೇಕು. ಒಂದು ರಾಜ್ಯ ಇತ್ತಂತೆ. ಆ ರಾಜ್ಯದಲ್ಲಿ ಒಂದು ನಿಯಮ ಹೇಗಿತ್ತು ಅಂತಂದರೆ, ಯಾರು ಬೇಕಾದರೂ ರಾಜ ಆಗ್ಬೋದು, ಆದರೆ ಆಡಳಿತದ ಅವಧಿ 5 ವರ್ಷ ಮಾತ್ರ. 5 ವರ್ಷ ಆಗ್ತಿದ್ದಂಗೆ ಸೀದಾ ಸಿಂಹಾಸನದಿಂದ ಇಳಿದು ಬಂದ್ಬಿಡಬೇಕು, ಅದೇ ನಿಯಮ. ಹಾಗೆ ಎಷ್ಟೋ ಜನ ರಾಜರು ಆಳೋದ್ರಂತೆ. ಅದರಲ್ಲಿ ಏನಾಯಿತು, ಒಬ್ಬೊಬ್ಬರು 4 ವರ್ಷ ಆಳಿದ್ರು, 5ನೇ ವರ್ಷಕ್ಕೆ ನಿಸ್ತೇಜರಾಗಿ ಆಡಳಿತದ ಎಲ್ಲ ಕುಲ್ಗೆಟ್ಟು ಹೋಗಿ ಏನೇನೋ ಆಯಿತು. ಇನ್ನು ಕೆಲವರಿಗೆ 3 ವರ್ಷ ಚೆನ್ನಾಗಿ ಆಳಿದ್ರು, ಇನ್ನು 2 ವರ್ಷ ಕೆಟ್ಟು ಹೋಯಿತು. ಇನ್ನು ಕೆಲವರಿಗೆ 1 ವರ್ಷಕ್ಕೆ ಒಂಥರ ಆಸಕ್ತಿ ಕಳ್ಕೊಂಬಿಟ್ರು. ಹೀಗೆಲ್ಲ ಆಯಿತು. ಆದರೆ ಒಬ್ಬ ರಾಜ ಮಾತ್ರ 5 ವರ್ಷವೂ ಕೂಡ ತುಂಬ ಚೆನ್ನಾಗಿ ಅಷ್ಟೇ ಕುಶಲತೆಯಿಂದ ಅಷ್ಟೇ ಧೈರ್ಯದಿಂದ ಆಳಿದ್ನಂತೆ. ಅವಾಗ ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ, ಇದೇನಿದು ಹೀಗೆ ಅಂತ ಅಂದ್ಬಿಟ್ಟು ಬಂದು ಕೇಳಿದ್ರಂತೆ. ಅವಾಗ ಅವನ ರಾಜ ಹೇಳಿದ್ನಂತೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕದೆ ದಾರಿಯಲೋ ಮಂಕುತಿಮ್ಮ ಅಂತ ಡಿವಿಜಿ ಪದ್ಯನ ಜ್ಞಾಪಿಸ್ಕೊಂಡಂಗೆ ಹೇಳ್ಬಿಟ್ಟು, ನನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿರುವಾಗ 5 ವರ್ಷ ಚಲಾಯಿಸು ಅಂತಂದಾಗ 5 ವರ್ಷನೂ ಚೆನ್ನಾಗಿ ನಿಭಾಯಿಸಬೇಕಾದಂತೂ ನನ್ನ ಕರ್ತವ್ಯ. ಅದನ್ನು ಮಾಡದೇ ಇದ್ದರೆ ನಾನು ಸೋಲೊಪ್ಕೊಂಡಂಗೆ ಅಂತ ಹೇಳ್ಬಿಟ್ಟು ಅಂತ ಚೆನ್ನಾಗಿ ನಾನು ರಾಜ್ಯಭಾರ ಮಾಡಿದೆ. ಆದರೆ ಮುಂದೆ ಜೀವನ ಹೇಗೆ ಅಂತ ಅನ್ನೋದಕ್ಕೆ ಎದುರಿಗಿದ್ದ ಕಾಡಿನಲ್ಲಿ ಒಂದು ಸಣ್ಣ ಪರ್ಣಕುಟೀರದ ಥರ ಕಟ್ಕೊಂಡು ಅದರಲ್ಲಿ ನನ್ನ ಮುಂದಿನ ಜೀವನಕ್ಕೆ ಬೇಕಾದಂಥ ಅನುಕೂಲತೆಗಳನ್ನೆಲ್ಲ ನಾನು ಮಾಡಿಕೊಂಡು ನಾನು ಕೆಳಗಿಳಿದು ಹೋದೆ ಅಂತ ಹೇಳಿ ಅಂತ. ಅಂದರೆ ವಿಷಯಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ನಾವು ತಿಳಿದುಕೊಳ್ಳೋಣ. ಇದನ್ನೇ ಪಾಸಿಟಿವ್ ಥಿಂಕಿಂಗ್ ಅಂತ ಅನ್ನೋದು ಕೂಡ. ಇದೇ ವಿಷಯದ ಬಗ್ಗೆ ಸರ್ವಜ್ಞ ಏನು ಹೇಳ್ತಾರೆ ಅಂತ ನೋಡೋಣ. ಇದ್ದುದನ್ನು ಬಿಟ್ಟು ಹೊರಗಿದ್ದುದನ್ನು ಬಯಸುತ್ತಲೇ, ಇದ್ದು ಉಣದಿಪ್ಪ ಬಾಯೊಳಗೆ ಕತ್ತೆಯ ಲದ್ದಿಯೇ ಬೀಳ್ಕು ಸರ್ವಜ್ಞ. ತುಂಬ ಖಾರವಾಗಿ ಹೇಳ್ಬಿಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಕೂಡ. ಮುಂದಿನ ಕಾರಣ ಹೇಳಬೇಕು ಅಂತಂದರೆ, ಋಗ್ವೇದದ ಒಂದು ಮಂತ್ರದಲ್ಲಿ ಈ ಕಗ್ಗ ಯಾಕೆ ಓದಬೇಕು ಅನ್ನೋದಕ್ಕೆ ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತ ಹೇಳಿ ಅಂತ ಒಂದು ಶ್ಲೋಕ ಬರುತ್ತೆ. ಅಂದರೆ ಉತ್ತಮವಾದ ವಿಚಾರಗಳು ನಮಗೆ ಎಲ್ಲ ಕಡೆಯಿಂದನೂ ಬರಲಿ, ನಾವು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅಂತ. ಹಾಗೆಯೇ ಕೂಡ ಈ ಕಗ್ಗದಲ್ಲಿರುವಂಥ ಉತ್ತಮವಾದ ವಿಚಾರಗಳನ್ನು ಎಲ್ಲರೂ ಕೇಳಿಕೊಂಡು ನಮ್ಮ ಬಾಳಿನಲ್ಲಿ ಅಳವಡಿಸ್ಕೊಳ್ಳಿ ಅಂತ. ಕಗ್ಗದಲ್ಲಿ ಇರುವುದೆಲ್ಲ ನಮ್ಮ ಬಾಳ್ಗೆ ಸಲ್ಲುವ ತತ್ವ. ಬಾಳಿನಲ್ಲಿ ನಾವು ಎದುರಿಸುವಂಥ ಎಲ್ಲ ಕಷ್ಟಗಳಿಗೆ ಕಗ್ಗದಲ್ಲಿ ಪರಿಹಾರ ಇದೆ. ನಾವು ಕಂಡ್ಕೋಬೇಕು ಅಷ್ಟೆ. ಕೆರಿಯರ್ ಡೆವಲಪ್ಮೆಂಟ್ ಇದೆ, ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಇದೆ, ಎಲ್ಲ ಪರಿಹಾರಗಳು ಕೂಡ ಹೇರಳವಾಗಿ ಉಚಿತವಾಗಿ ಸಿಗುತ್ತೆ. ಇದನ್ನು ಗಮನಿಸಬೇಕು. ಹೇರಳವಾಗಿ ಉಚಿತವಾಗಿ ಸಿಗುತ್ತೆ, ಯಾರ ಸಲಹೆನೂ ಪಡಿಬೇಕಾದ್ದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಡಿವಿಜಿಯವರ ಕಗ್ಗ ಜೀವನದ ಆತ್ಮಾನುಭವದ ಪರಿಪಾಕದಿಂದ ಹೊಮ್ಮಿದ ಮಂತ್ರ ಸದೃಶವಾದಂಥ ಉಕ್ತಿಗಳು. ಈ ಕಗ್ಗದಲ್ಲಿನ ವಿಶೇಷ ಏನು ಅಂತಂದರೆ, ನೇರವಾದಂಥ ಅರ್ಥ ಇದೆ, ಇನ್ನೊಂದು ಒಳ ಅರ್ಥ ಇದೆ. ಪ್ರತಿ ಬಾರಿ ಓದ್ಕೊಂಡಾಗ ಒಂದೊಂದು ಬೇರೆಯದೇ ಆದಂತಹ ಒಂದು ಅರ್ಥ ಕೊಡುತ್ತೆ. ಉದಾಹರಣೆಗೆ ಅಂದರೆ ಒಂದು ಪದ್ಯ ಹೀಗಿದೆ: ಆರ ಕೈತುತ್ತಿಗಂ ಕಾಯಿಸದೆ ನಿನ್ನ ವಿಧಿ, ಆರ ಭುಜಕುಂ ಭಾರವಾಗಿಸದೆ, ಆರ ಸೆಲೆ ಸುಳಿವು ಅಂಟದವಲಾಗಿಸಿ ನಿನ್ನ ಪಾರುಗಾಣಿಸಬೇಡೋ ಮಂಕುತಿಮ್ಮ ಅಂತ ಹೇಳಿ ಅಂತ. ಅಂದರೆ ನೇರವಾದ ಅರ್ಥ ಹೇಗಿದೆ ಅಂತಂದರೆ, ನನ್ನನ್ನು ಯಾರ ಕೈತುತ್ತಿಗುಂ ಕಾಯಿಸಿದೆ ನನ್ನ ವಿಧಿ ಅಂದರೆ ನಾನು ಯಾರದಾರು ಕೈ ತುತ್ತಿಗೆ ಕಾಯಬೇಕಾಗಿಲ್ಲ ಅಂತ ಹೇಳಿ ಅಂತ. ಆರ ಭುಜಕ್ಕೂ ಭಾರವಾಗಿಸಿದೆ ಅಂತಂದರೆ ನಾನು ಇನ್ನೊಬ್ಬರ ಮೇಲೆ ಹೊರೆಯಾಗಿರೋದು ಬೇಡ ಅಂತ ಹೇಳಿ ಅಂತ ಹೇಳುತ್ತೆ. ಆರ ಸಲೆ ಸುಳಿವು ಅಂಟದವಲಾಗಿಸಿ ನಿನ್ನ ಅಂತಂದರೆ ನಮಗೆ ಮಮತೆ, ಮೋಹ, ಪ್ರೀತಿ ಎಲ್ಲ ಇರುತ್ತೆ ನಮ್ಮ ನೆಂಟರಲ್ಲಿ, ಬಂದವರಲ್ಲಿ, ಇಷ್ಟರಲ್ಲಿ, ಸ್ನೇಹಿತರಲ್ಲಿ. ಅದನ್ನು ಅಂಟ್ಕೊಳ್ಳೋದು ಹಂಗೆ ಮಾಡು ಅಂತ ಹೇಳಿಬಿಟ್ಟು ಅಂತ ಇವುಗಳೆಲ್ಲದರಿಂದಲೂ ಪಾರುಗಾಣಿಸಬೇಡು ಅಂತ ನಾವು ಆ ದೇವರನ್ನು ಪ್ರಾರ್ಥನೆ ಮಾಡೋದಾದರೆ ಈ ಥರ ಪ್ರಾರ್ಥನೆ ಮಾಡಿ ಅಂತ ಈ ಪದ್ಯ ಹೇಳುತ್ತೆ. ಇದು ನೇರವಾದಂಥ ಅರ್ಥ. ಒಳ ಅರ್ಥ ಏನಿದೆ ಅಂತಂದರೆ, ನಮ್ಮ ಕೈಯಲ್ಲೇ ಇದೆ. ಆರ ಕೈ ತುತ್ತಿಗಂ ಕಾಯಿಸದೆ ನಿನ್ನ ವಿಧಿ ಅಂತಂದರೆ ನಾವು ನಮ್ಮ ಮುಂದಿನ ಜೀವನಕ್ಕೆ ಬೇಕಾದಂಥ ಅಥವಾ ವೃದ್ಧಾಪ್ಯದಲ್ಲಿ ಬೇಕಾದಂಥ ಎಲ್ಲವನ್ನು ನಾವು ಗಳಿಸಿ ಇಟ್ಕೊಂಡಿರೋಣ. ಯಾರ ಕೈ ಒಡ್ಡಬೇಕಾಗಿಲ್ಲ. ಯಾರ ಮುಂದೆ ಮಗನೇ ಆಗಿರ್ಬೋದು, ಹೆಂಡ್ತಿನೇ ಆಗಿರ್ಬೋದು, ಅಥವಾ ಇನ್ಯಾರೇ ಆಗಿರ್ಬೋದು. ಆರ ಭುಜಕ್ಕೂ ಭಾರವಾಗಿಸದೆ ಅಂತಂದರೆ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಂಡಿರಬೇಕು, ಮಿತವಾದ ಆಹಾರ ತಿನ್ನಬೇಕು. ಹಾಗೆ ಇಟ್ಕೊಳ್ತು ಅಂತಂದರೆ ನಾವು ಯಾರಿಗೂ ಊರ್ಗೋಲಾಗಿರಬೇಕಾಗಿಲ್ಲ, ಯಾರನ್ನ ಆಸರೆನೂ ಪಡಿಬೇಕಾಗಿಲ್ಲ. ಆರ ಸೆಲೆವು ಸುಳಿವು ಅಂಟದವಲಾಗಿಸಿ ನಿನ್ನ ಅಂತಂದರೆ ನಮ್ಮ ಜವಾಬ್ದಾರಿ, ಒಂದು ಸಂಸಾರ ಅಂತ ಅಂದಮೇಲೆ ಜವಾಬ್ದಾರಿ ಎಲ್ಲ ಇರುತ್ತೆ. ಮಗಳಿರ್ತಾನೆ, ಮಗ ಇರ್ತಾನೆ. ಹಾಗೆ
ಆವಾಗ ಅವ್ರಗಳದ್ದೆಲ್ಲ ಜವಾಬ್ದಾರಿನೂ ಕೂಡ ನಿಭಾಯಿಸ್ಕೊಂಡಿರಬೇಕು. ಅಂತಹ ಜಾಣ್ಮೆ ನಮ್ಮಲ್ಲಿರಬೇಕು. ಆ ಥರದ್ದನ್ನು ಮಾಡಿಕೊಂಡು ಅಂದರೆ ದೇವರನ್ನು ಕೇಳ್ಕೋಬೇಕಂತ, ಆ ಥರ ನಿಭಾಯಿಸು, ನನ್ನ ಜೀವನ ಹಾಗೆ ಸುಖಮಯವಾಗಿರಲಿ ಅಂತ. ಈ ಕಗ್ಗನ ಕೇಳಿದ್ರೆ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ ನೀವು 2ನೇ ಸಲ 3ನೇ ಸಲ 4ನೇ ಸಲ ಓದಾಯಿತು ಅಂದರೆ ಬೇರೆ ಬೇರೆ ಆದಂಥ ಅರ್ಥನೇ ಸಿಗುತ್ತೆ. ಅದರಿಂದ ನಮ್ಮ ಬಾಳು ಇನ್ನೂ ಉತ್ಕೃಷ್ಟವಾಗುತ್ತೆ ಅನ್ನೋದೇ ಈ ಪದ್ಯದ ಮುಖ್ಯ ಉದ್ದೇಶ. ಕಗ್ಗನ ಯಾವಾಗ ಎಲ್ಲಿ ಬೇಕಾದರೂ ಎಲ್ಲಿಂದ ಬೇಕಾದರೂ ಓದ್ಕೋಬಹುದು, ಎಲ್ಲಿ ಬೇಕಾದರೂ ನಿಲ್ಲಿಸ್ಬೋದು. ಇದು ಅದರ ಬಹಳ ಮುಖ್ಯವಾದ ಲಾಭ. ನೀವೇನೇ ಹೇಳಿ ಸ್ವಾಮಿ, ನನಗೆ ಟಿ ವಿ ನೋಡೋದಕ್ಕಿಂತ ಪುಸ್ತಕ ಓದೋದರಲ್ಲೇ ಆಸಕ್ತಿ. ಇದೇನು ಹೀಗೆ ಹೇಳ್ತೀನಿ ಅಂತ ಅಂದ್ಕೊಂಡ್ರ? ಟಿ ವಿ ನೋಡೋದ್ರಲ್ಲಿ ಸಿಗುವ ಮನೋರಂಜನೆ ಪುಸ್ತಕ ಓದೋದ್ರಲ್ಲಿ ಹೇಗೆ ಸಿಗುತ್ತೆ ಅಂತೀರಾ? ಕೇಳಿ ಹೇಳ್ತೀನಿ. ಪವರ್ ಹೋಯ್ತು ಅಂತ ಅನ್ನಿ, ಓದ್ತಾ ಇರೋ ಪುಸ್ತಕನ ಮುಚ್ಚಿಡಬೇಕಾದ್ದಿಲ್ವೋ? ಆಗಾಗ್ಗೆ ಪುಸ್ತಕವನ್ನು ರಿಪೇರಿ ಮಾಡಿಸ್ಬೇಕಾದ್ದಿಲ್ವೋ? ಎಲ್ಲಿ ಕೂತರಲ್ಲಿ ಪುಸ್ತಕನ ಓದ್ತಾ ಕೂತ್ಕೋಬಹುದು, ಇಲ್ಲದೆ ಇದ್ದರೆ ಹೊರಗೆ ನಿದ್ದೆ ಮಾಡಬಹುದು. ಎಲ್ಲೋ ಓದ್ತಾ ಇದ್ದಿದ್ದು ತಪ್ಪಿ ಹೋದರೆ ಹಿಂದಕ್ಕೆ ಹೋಗಿ ಓದ್ಕೋಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಪುಸ್ತಕ ಓದೋವಾಗ ಜಾಹೀರಾತುಗಳು ಅಡ್ಡಿ ಆಗೋದಿಲ್ಲ. ನಾನು ಪದೇ ಹೇಳೋಕೆ ಇಷ್ಟಪಡ್ತೀನಿ ಏನಂದರೆ, ನಿಮಗೆ ಗೊತ್ತಿರುವಂಥ ವಿಷಯಗಳನ್ನೇ ಬೇರೊಂದು ರೂಪದಲ್ಲಿ ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ಧನಾತ್ಮಕ ಚಿಂತನೆ ಅಂದರೆ ಪಾಸಿಟಿವ್ ಥಿಂಕಿಂಗ್ಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀನಿ. ಆಗಲೇ ಹೇಳಿದೆ ನಾನು, ಕಗ್ಗದ ಪದ್ಯಗಳ ಮೂಲಕವೇ ಕಗ್ಗವನ್ನು ಪರಿಚಯಿಸ್ತೀನಿ ಅಂತನ್ಬಿಟ್ಟು ಅಂತ. ಇವಾಗ ಈ ಧ್ಯೇಯವಾಕ್ಯಗಳ ಬಗ್ಗೆ ಒಂಚೂರು ಗಮನ ಕೊಡೋಣ. ಬೇಕಾದಷ್ಟು ಕಂಪನಿಗಳು ಅಥವಾ ಸಂಸ್ಥೆಗಳು ತಮ್ಮ ಧ್ಯೇಯವಾಕ್ಯಗಳನ್ನು ಇಟ್ಕೊಂಡಿರುತ್ತೆ. ಉದಾಹರಣೆಗೆ ಸತ್ಯಂ ವದ ಧರ್ಮಂಚರ, ಸತ್ಯಮೇವ ಜಯತೆ, ಹೀಗೆ ಎಲ್ಲದನ್ನು. ಆದರೆ ಈ ಕಗ್ಗದಲ್ಲಿರುವ ಧ್ಯೇಯವಾಕ್ಯಗಳಂತಿರುವ ಸಾಲುಗಳನ್ನು ನೀವು ಗಮನಿಸಬೇಕು. ಅದನ್ನೇ ಋಷಿವಾಕ್ಯ ಅಂತ ಕೂಡ ಕರಿಬೋದು. ಮಾನಸಿಕ ಆರೋಗ್ಯಕ್ಕೆ ಋಷಿವಾಕ್ಯ ಅಂತ ಒಂದು ಪುಸ್ತಕ ಇದೆ, ಅದರಿಂದ ತಗೊಂಡಿದ್ದೀನಿ. ಈ ಹೇಳಿ ಕೇಳಿ DVG ಆಧುನಿಕ ಬ್ರಹ್ಮರ್ಷಿ. ಅನುಭವೀಯ ವೇದವೇ ವೇದ ಸರ್ವಜ್ಞ ಅಂತ ಅಂದ್ಬಿಟ್ಟು ಒಂದು ಸರ್ವಜ್ಞನ ಪದನೂ ಇದೆ. ಅದರಿಂದ ಈ ಋಷಿವಾಕ್ಯ ಹೇಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ಈ ಋಷಿವಾಕ್ಯವನ ಅಂತ ನಮಗೆ ನಾವೇ ಸೃಷ್ಟಿ ಮಾಡಿಕೊಂಡು ಅದರೊಳಗೆ ವಿಹರಿಸ್ತಾ ಇತ್ತು ಅಂತಂದರೆ ನಮ್ಮ ಮಾನಸಿಕ ಆರೋಗ್ಯ ಉತ್ತಮವಾಗುತ್ತೆ ಅಂತ ಹೇಳಿ ಅಂತ ನನ್ನ ಅನಿಸಿಕೆ. ಹಾಗಾಗಿ ಈ ಋಷಿವಾಕ್ಯ ಹೇಗಿರಬೇಕು ಅಂತಂದರೆ, ಚಂಚಲತೆಯಿಂದ ಸ್ಥಿರತೆಯೆಡೆಗೆ ಕೊಂಡೊಯ್ಯುವಂಥದ್ದಾಗಿರಬೇಕು. ಕದಡಿದ ಸ್ಥಿತಿಯಿಂದ ಪ್ರಶಾಂತತೆಯೆಡೆಗೆ ಕೊಂಡೊಯ್ಯುವಂಥದ್ದಾಗಿರಬೇಕು. ಗೊಂದಲದಿಂದ ವಿವೇಕದೆಡೆಗೆ ಹೋಗುವಂಥದ್ದಾಗಿರಬೇಕು. ಇವುಗಳೆಲ್ಲವುಗಳಿಗೆ ಅನುಕೂಲವಾಗುವ ಒಂದು ಋಷಿವಾಕ್ಯವನವನ್ನು ನಿರ್ಮಿಸಿ ಅದರಲ್ಲಿ ಕ್ರಮಬದ್ಧವಾಗಿ ವಿಹರಿಸಿದರೆ ಹದಗೆಟ್ಟ ಮಾನಸಿಕ ಆರೋಗ್ಯ ಸುಧಾರಿಸಿ ಉತ್ತಮವಾಗಬಹುದು ಅಂತ. ವನದಲ್ಲಿರುವ ಋಷಿವಾಕ್ಯಗಳು ಅಂತರೀಕ್ಷಣೆಯಿಂದ ಲಭಿಸಿದ ಪರಿಪಕ್ವವಾದ ಸೂಕ್ತಿಗಳಾಗಿರಬೇಕು. ನಾನು ಆಗಲೇ ಹೇಳಿದೆ, ನಮ್ಮ ಅನುಭವದಿಂದ ಬಂದಿತ್ತು ಅಂತಂದರೆ ಅದಕ್ಕೆ ಹೆಚ್ಚಿನ ಬೆಲೆ ಇರುತ್ತೆ. ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಅಂತ ಅಂತರೀಕ್ಷಣೆಯಿಂದ ಲಭಿಸಿದ್ದಂಥದ್ದಿರಬೇಕು. ಮನಸ್ಸಿನ ಅನುಭವದಿಂದ ಪ್ರಾಪ್ತವಾದ ಸಾಕ್ಷಾತ್ಕಾರಗಳಾಗಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಸೂಕ್ತಿಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ಇರಬೇಕು. ಅದನ್ನು ಸೂಕ್ತಿಗಳಲ್ಲಿ ಕಡಿಮೆ ಪದ ಇದ್ದು ಕರಾರುವಕ್ಕಾದ ಶೈಲಿಯಲ್ಲಿ ಇರಬೇಕದು. ಆವಾಗ ತುಂಬ ಚೆನ್ನಾಗಿರುತ್ತೆ ಅಂತ. ಉದಾಹರಣೆಗೆ ಒಂದು ಪದ್ಯದ 4ನೇ ಸಾಲು ಯಾವ ಥರ ಇದೆ ಅಂತಂದರೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಈ ಪದ್ಯ ಹೀಗಿದೆ: ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ, ಸಹಿಸದಲ್ಲದೆ ಮುಗಿಯದು ಆವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ, ಸಹಿಸದಲ್ಲದೆ ಮುಗಿಯದು ಆವದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಈ ಋಷಿವಾಕ್ಯ ಅನ್ನೋದು 4ನೇ ಸಾಲಲ್ಲಿ ತೊಗೊಂಡಿದ್ದೀನಿ. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಅಂದರೆ ನಮ್ಗೆ ಸಹನೆ ಇತ್ತು ಅಂತಂದರೆ ಅದು ವಜ್ರದ ಕವಚ ಇದ್ದಂಗೆ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿ ಅಂತ. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಶ್ರೇಷ್ಠ ಕವಿ SV ಪರಮೇಶ್ವರ ಭಟ್ರನ್ನು ಉದಾಹರಿಸಬೇಕು ಅಂತ ಅನಿಸುತ್ತೆ. ಅವ್ರ ಜೀವನನ ಸ್ವಲ್ಪ ನೋಡಬೇಕು ನಾವು. ಅವರ ಸಾಹಿತ್ಯ ಅದೆಲ್ಲ ತುಂಬ ಚೆನ್ನಾಗೇ ಇತ್ತು. ಉತ್ಕೃಷ್ಟವಾದ ಕೊಡುಗೆಗಳನ್ನು ನಮ್ಮ ಕನ್ನಡ ಸಮಾಜಕ್ಕೆ, ಕನ್ನಡ ನಾಡಿಗೆ ಕೊಟ್ಟು ಹೋಗಿದ್ದಾರೆ. ಆದರೆ ಸ್ವಲ್ಪ ಅವರ ಸಂಸಾರದ ಕಡೆ ನೋಡಿದಾಗ ಅವರ ಹೆಂಡತಿ ರೋಗಗ್ರಸ್ತೆ. ಮನೆ ಕೆಲಸಗಳನ್ನೆಲ್ಲ ಮಾಡಿ, ಅಡಿಗೆ ಮಾಡಿ, ಮಕ್ಕಳನ್ನು ಶಾಲೆಗೆ ಕಳಿಸಿ, ಕೊನೆಯ ಮಗ ಪ್ರಕಾಶನನ್ನು ಅಮ್ಮನ ಜೊತೆ ಬಿಡಲಾಗದೆ ಅವನನ್ನು ಎತ್ತಿಕೊಂಡು ತಮ್ಮ ತರಗತಿಗೆ ಬಂದು ಪಾಠ ಮಾಡ್ತಾಯಿದ್ರು. ಅವರು ದಕ್ಷಿಣ ಕನ್ನಡದ ಮಂಗಳೂರು ಹತ್ತಿರದ ಯಾವುದೋ ಕಾಲೇಜಿನಲ್ಲಿ
ಪ್ರೊಫೆಸರ್ ಆಗಿದ್ದರು, ನೋಡಿ ಎಷ್ಟು ಕಷ್ಟ ಇತ್ತು ಅಂತ ಹೇಳಿ ಅಂತ. ಈ ಥರ ಇದ್ದರೂ ಕೂಡ ಅವರು ನಮ್ಮ ಕನ್ನಡದ ಸಾಹಿತ್ಯ ಕೃಷಿಯನ್ನು ಬಿಟ್ಟಿರಲಿಲ್ಲ. ನೋವಿನ ನಂಜನ್ನು ನೀಲಕಂಠನಂತೆ ನುಂಗಿ ಅದರೊಗರು ಇತರರಿಗೆ ತಟ್ಟದಂತೆ ಜೋಕುಗಳಿಗೆ ಜೋತು ಬಿದ್ದು ಸಂಸಾರದಲ್ಲಿ ಸಾರವೆಂಬುದು ಸ್ವಲ್ಪವೂ ಇರದಿದ್ದರೂ ಗೃಹ ಜೀವನ ಸೂತ್ರ ಹರಿದ ಗಾಳಿಪಟದಂತೆ ಗೋತಾ ಹೊಡೆಯುತ್ತಿದ್ದರು. ಕಾವ್ಯ ಕೃಷಿ ಜೀವನ ಕೃಶವಾಗದಂತೆ ಕಟ್ಟೆಚ್ಚರದಿಂದ ಕನ್ನಡದ ಕೆಲಸ ಮಾಡಿದ ಭಟ್ಟರ ಮನಸ್ಸು ಬಲುಗಟ್ಟಿ. ಅವರು ಯಾವ ಥರ ಜೋಕುಗಳನ್ನು ಹೇಳ್ತಾ ಇದ್ರು ಅಥವಾ ಸಾಲುಗಳನ್ನು ಬರಿತಾ ಇದ್ರು ಅಂತಂದರೆ, ಒಂದು ಉದಾಹರಣೆಯಾಗಿ ಹೇಳಿದರೆ, ನೀವೊಂದು ಸೀರೆಯ ನನಗಾಗಿ ತಂದಂತೆ ಕನಸಂದ ಕಂಡೆ ನೆನ್ನೆ, ನೀವೊಂದು ಸೀರೆಯ ನನಗಾಗಿ ತಂದಂತೆ ಕನಸಂದ ಕಂಡೆ ನೆನ್ನೆ, ನಾಳೆ ಆ ಸೀರೆಯ ನೀನುಟ್ಟು ಮೆರವಂತೆ ಕನಸೊಂದ ಕಾಣೆನ್ನ ಚೆನ್ನೆ, ನಾಳೆ ಆ ಸೀರೆಯ ನೀನುಟ್ಟು ಮೆರವಂತೆ ಕನಸೊಂದ ಕಾಣೆನ್ನ ಚೆನ್ನೆ. ಇದು ಅವ್ರದ್ದೇ ಆದಂಥ ಒಂದು ಪದ್ಯಗಳ ಸಾಲು. ಆದರೆ ಹೇಗಿದೆ ಅಂತಂದರೆ, ಹೆಂಡತಿ ನಯವಾಗಿ ಗಂಡನ ಕೇಳ್ತಾಳಂತೆ, ನೀವೊಂದು ಸೀರೆಯ ನನಗಾಗಿ ತಂದಂತೆ ಕನಸೊಂದ ಕಂಡೆ ನೆನ್ನೆ ಅಂತ ಹೇಳಿ ಅಂತ ಕಾವ್ಯಬದ್ಧವಾಗಿ ಹೇಳಿದರೆ, ಆ ಗಂಡ ಏನು ಮಾಡ್ತಾನೆ ಅಂತ ಹೇಳಿದರೆ, ಅದೇ ಧಾಟಿನಲ್ಲಿ ನಾಳೆ ಆ ಸೀರೆಯ ನೀನುಟ್ಟು ಮೆರವಂತೆ ಕನಸೊಂದ ಕಾಣೆನ್ನ ಚೆನ್ನೆ ಅಂತ ಹೇಳಿಬಿಟ್ಟು ಕನಸಿನಲ್ಲೇ ಸೀರೆ ತಂದು ಕೊಟ್ಬಿಡ್ತಾನೆ. ಮುಂದಿಂದು ಧ್ಯೇಯವಾಕ್ಯ ಅಂತಂದರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಪ್ರಸಿದ್ಧವಾದಂಥ ಪದ್ಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದು ಒಂಥರ ಧ್ಯೇಯವಾಕ್ಯನೇ. ಮಹಿಮೆ ಮನಸೋತೆಡೆಯೋ ಮಂಕುತಿಮ್ಮ ಅಂತ ಮುಂದಿದ್ದು. ಹೀಗೆ ಬೇಕಾದಷ್ಟಿದೆ, ನಿಮಗೆ ನೀವು ಕೂಡ ಮಾಡ್ಕೋಬಹುದು. ಆದರೆ ನನಗನ್ಸಿದ್ದನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಮಹಿಮೆ ಮನಸೋತೆಡೆಯೋ ಮಂಕುತಿಮ್ಮ ಅಂತಂದರೆ ಪದ್ಯ ಹೀಗಿದೆ. ಬಹುಜನಂ ಕೈ ಮುಗಿದ ತೀರ್ಥದೋಳ್ ಕ್ಷೇತ್ರದೋಳ್ ಮಹಿಮೆಯಲ್ಲೇನೆಂದು ಸಂಶಯವಿಸಬೇಡ, ವಿಹಿತ ಗೈದವರಾರು ವಸತಿಂ ದೈವಕ್ಕೆ ಮಹಿಮೆ ಮನಸೋತೆಡೆಯೋ ಮಂಕುತಿಮ್ಮ. ಅಂದರೆ ನೀವು ಶೃಂಗೇರಿ ಉದಾಹರಣೆ ಕೊಡಬೇಕು ಅಂತ ಅನಿಸುತ್ತೆ. ಅಲ್ಲಿ ಹೋದಾಗ ಹೇಳ್ತಾರೆ, ಅಲ್ಲೊಂದು ಗರ್ಭಿಣಿಯಾದಂಥ ಕಪ್ಪೆ ಇತ್ತಂತೆ, ಅದಕ್ಕೆ ಒಂದು ಹಾವು, ನಾಗರ ಹಾವು, ಅದಕ್ಕೆ ಮಳೆಯಲ್ಲಿ ಅದಕ್ಕೆ ಆಶ್ರಯ ನೀಡುತ್ತಂತೆ, ಅಂದರೆ ತನ್ನ ಹೆಡೆನ ಹೀಗೆ ಬಿಚ್ಕೊಂಡು ಅಂತ. ಅದರಿಂದ ಇದು ಒಂಥರ ಪವಿತ್ರವಾದಂಥ ಭೂಮಿ, ಇಲ್ಲಿ ನನ್ನ ಮನಸ್ಸು ಓತಿದೆ ಅಂತ ಹೇಳಿ ಅಂತ ಶಂಕರಾಚಾರ್ಯರು ಅಲ್ಲಿ ಶಾರದಾಂಬೆಯನ್ನು ಸ್ಥಾಪಿಸಿ ಒಂದು ಮಠವನ್ನು ಸ್ಥಾಪಿಸಿದರು. ಅಂದರೆ ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ ಅಂತ ಹೇಳಿ ಅಂತ. ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಮುಂದಿನ ಸಾಲು. ಇದು ಧ್ಯೇಯವಾಕ್ಯ. ನಿಜವಾಗ್ಲೂ ಇದನ್ನು ನಾವು ಮನಸ್ಸಿನಲ್ಲಿ ಆಗಿಂದಾಗೆ ನಾವು ಅದನ್ನ ಜ್ಞಾಪಿಸ್ಕೋತಾ ಇರಬೇಕು. ಹಾಗೆಯೇ ಅದನ್ನು ಮೆಲುಕು ಹಾಕ್ತಾನೂ ಕೂಡ ಇರ್ಬೋದು. ಬದುಕು ಜಟಕಾ ಬಂಡಿ ನೀವೆಲ್ಲರೂ ಕೇಳೇ ಇದ್ದೀರಾ. ಅದರ ಕೊನೆ ಸಾಲು ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಹೇಳಿ ಅಂತ. ಮುಂದಿನ ಧ್ಯೇಯವಾಕ್ಯ ನಾನು ಆರಿಸ್ಕೊಂಡಿರೋದು, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತಂದರೆ ನಾವು ಯಾವುದಕ್ಕಾದರೂ ತಯಾರಾಗಿರಬೇಕು ಅಂತ. ಕರೆ ಬಂತು ಅಂತಂದರೆ ನಾವು ಹೊರಡೋದಕ್ಕೆ ತಯಾರಾಗಿರಬೇಕು, ಆ ಯಮನ್ ಕಾಯಿಸಬಾರ್ದು ಅಂತ ಹೇಳಿ ಅಂತ. ಜವರಾಯ ಸಮವರ್ತಿ ಮಂಕುತಿಮ್ಮ ಅಂತ ಇನ್ನೊಂದು ಸಾಲು ಬರುತ್ತೆ. ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಅಂತಂದರೆ ನಿಜವಾಗ್ಲೂ ನಮ್ಮ ಮನಸ್ಸಿನ ಆಳದೊಳಕ್ಕೆ ಇಳಿದು ಬಿಡುತ್ತೆ ಇದು. ಯಮರಾಜನೊಬ್ಬನೇ ಬಡವ ಶ್ರೀಮಂತ ಎಂದು ಭೇದ ಭಾವ ಮಾಡದೆ ಎಲ್ಲರನ್ನು ಸಮನಾಗಿ ನೋಡುವವನು ಅಂತ ಹೇಳಿ ಅಂತ. ಅದರಿಂದ ಜವರಾಯ ಸಮವರ್ತಿ ಅಂತ. ಮುಂದಿನ ಸಾಲು ತೊಗೊಂಡಿದ್ದೀನಿ. ಕಸಬೊರಕೆಯಾಗು ಇಳೆಗೆ ಮಂಕುತಿಮ್ಮ. ಕಸಬೊರಕೆಯಾಗು ಇಳೆಗೆ ಮಂಕುತಿಮ್ಮ ಅಂತ GS ಶಿವರುದ್ರಪ್ಪನವರು ನಮ್ಮ ರಾಷ್ಟ್ರಕವಿ ಹೇಳಿದ್ದಾರೆ. ಅವ್ರದ್ದೊಂದು ಕವನದಲ್ಲಿ, ಕಂಡ ಕಡೆ ಸೊಂಡಿಲ ಚಾಚುವ ಆನೆಗೆ ಅಂಕುಶವಿಲ್ಲ, ಎಷ್ಟು ಗುಡಿಸಿದರೂ ದಿನವೂ ಮನೆಯನ್ನು ಪೊರಕೆಗೆ ಬಿಡುವಿಲ್ಲ. ಕಂಡ ಕಡೆ ಸೊಂಡಿಲ ಚಾಚುವ ಆನೆಗೆ ಅಂಕುಶವಿಲ್ಲ, ಎಷ್ಟು ಗುಡಿಸಿದರೂ ದಿನವೂ ಮನೆಯನ್ನು ಪೊರಕೆಗೆ ಬಿಡುವಿಲ್ಲ. ಪೊರಕೆಗೆ ಬಿಡುವೇ ಇರೋದಿಲ್ಲ ಅಂದರೆ ಒಂದು ನಡೆದ ಘಟನೆ ತೊಗೊಂಡಿದ್ದೀನಿ ಇಲ್ಲಿ. ಐಸನ್ ಹೋವರ್ ಅಮೆರಿಕದ ಅಧ್ಯಕ್ಷನಾಗಿ ಚುನಾಯಿತನಾದಾಗ ಐಸನ್ ಹೋವರ್ಗೆ ಅಲ್ಲಿಯ ಪ್ರಜೆಯಿಂದ ಅಭಿನಂದನೆಗಳೊಂದಿಗೆ ಒಂದು ಉಡುಗೊರೆ ಬಂತಂತೆ. ಅದನ್ನು ಇವರು ಬಿಡಿಸಿ ನೋಡಿದಾಗ ಆಶ್ಚರ್ಯ ಆಯ್ತಂತೆ ಇವ್ರಿಗೆ. ಏನು ಅಂತಂದರೆ ಆ ಉಡುಗೊರೆನಲ್ಲಿ ಒಂದು ಅಭಿನಂದನಾ ಪತ್ರ ಕೂಡ ಇತ್ತು, ಅದರ ಜೊತೆಗೆ ಒಂದು ಕಸ್ಪೊರಕೆ ಕೂಡ ಇತ್ತಂತೆ. ಇವರು ಯೋಚನೆ ಮಾಡಿದರಂತೆ, ಏನಿದು ನನಗೆ ಅಭಿನಂದನೆ ಕಳಿಸ್ಬಿಟ್ಟು ಒಂದು ಕಸ್ಪೊರಕೆ ಕಳಿಸಿಯಾನಲ್ಲ ಈ ಪ್ರಜೆ ಅಂತ ಹೇಳಿ ಅಂತ. ಆವಾಗ ಜ್ಞಾಪಕ ಮಾಡ್ಕೋತಾರಂತೆ, ಐಸನ್ ಹೋವರ್ ಚುನಾವಣಾ ಭಾಷಣದಲ್ಲಿ ಹೇಳಿದ್ರಂತೆ, ನನ್ನನ್ನು ಚುನಾಯಿಸಿದಲ್ಲಿ ಆಡಳಿತದ ಕೊಳೆ ಹಾಗೂ ಭ್ರಷ್ಟಾಚಾರ ತೊಡೆದು ಹಾಕ್ತೀನಿ ಅಂತ ಭರವಸೆ ಕೊಟ್ಟಿದ್ರಂತೆ. ಅವಾಗ ಜ್ಞಾಪಕ ಬಂತಿತ್ತು, ಓಹೋ ಹಾಗಾದರೆ ಇದು ಅದಕ್ಕೋಸ್ಕರವಾಗಿ ಕಳಿಸಿರುವಂಥ ಉಡುಗೊರೆ ಅಂತ ಹೇಳಿ ಅಂತ. ಅವ್ರು ಬೇಜಾರು ಮಾಡ್ಕೊಳ್ಳದೆ ಆ ಪೊರಕೆನ ತಮ್ಮ ಟೇಬಲ್ ಮೇಲೆ ಇಟ್ಕೊಂಡಿದ್ರಂತೆ ಕೊನೆವರೆಗೂ. ಯಾಕೆಂದರೆ ಆಗಾಗ್ಗೆ ಜ್ಞಾಪಕ ಬರಲಿ ಅಂತ. ಕಸಬೊರಕೆಯಾಗು ಇಳೆಗೆ ಮಂಕುತಿಮ್ಮ ಅಂತ ಹೇಳಿ ಅಂತ. ನೋಡಿ ಯಾವ್ಯಾವ ಥರ ಉಪಯೋಗ ಆಗುತ್ತೆ ಅಂತ ಹೇಳಿ ಅಂತ. ಮುಂದಿನ ವಾಕ್ಯ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಇದಂತ ತುಂಬ ಚೆನ್ನಾಗಿದೆ. ಈ ಪದ್ಯ ಹೀಗಿದೆ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಳಮಾಗು ಒಂದು ತುತ್ತೂರಿ ದನಿ ಇಲ್ಲ,
ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಅಂದರೆ ನಾನೇನೋ ಸಾಧಿಸ್ಬಿಟ್ಟೆ ಅಂತ ಅಂದ್ಬಿಟ್ಟು ಅಂತ ತಮಟೆ ಹೊಡ್ಕೊಂಡು ಎಲ್ಲ ಕಡೆ ಟಾಮ್ ಟಾಮ್ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ, ಆ ಥರ ಮಾಡಬೇಕಾದ್ದಿಲ್ಲ. ಜನರೇ ಗುರುತಿಸ್ತಾರೆ. ಅಂಥದ್ದೇನಾದರೂ ಅಸಾಧ್ಯವಾದದ್ದನ್ನು ಅಗಾಧವಾದದ್ದನ್ನು ಸಾಧಿಸಿದರೆ ನೀ ಸಾಧಿಸಿ ತೋರಿಸ್ಬೇಕಷ್ಟೇ. ಇಲ್ಲದೇ ಇದ್ದರೆ ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಆ ಥರ ಇತ್ತು ಅಂತಂದರೆ ಜನ ನೀನೇ ಗುರುತಿಸ್ತಾರೆ ಅಂಥೇಳಿ ಅಂತ. ಮುಂದಿನ ವಾಕ್ಯ, ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ ಅಂಥೇಳಿ ಅಂತ. ನಕ್ಕು ನಗಿಸಿರೆ ಸಾರ ಹೊರೆಮಿಕ್ಕ ಸಂಸಾರ, ನಿದ್ದೆ ಒಲು ಸಾವು ಪಡೆ ಅಂತ ಮುಂದಿನ ಸಾಲು. ಇದಂತೂ ತುಂಬ ಚೆನ್ನಾಗಿದೆ. ಏನು ಅಂತಂದರೆ ನಾವು ಹೇಗೆ ಬದುಕಬೇಕು ಅಂತಂದರೆ, ಅಥವಾ ನಾವು ಹೇಗೆ ಬದುಕಿದ್ದೀವಿ ಅಂತ ಅನ್ನೋದನ್ನು ಮೊದಲಿಂದ ಕೊನೆವರೆಗೂ 4 ಸಾಲಲ್ಲಿ ಹೇಳ್ಬಿಡ್ತಾರಲ್ಲ. ಏನು ಅಂತಂದರೆ, ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವ ಬಿಡಲು ಕಡೆಯ ದಿನವಾನು ಮಾದೀತೆ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಅಂತಂದರೆ, ಸದ್ದು ಮಾಡದೆ ನೀವು ಬರೋಲ್ಲ, ಯಾಕೆಂದರೆ ಹುಟ್ಟಿದಾಗ ಹತ್ಕೊಂಡೇ ಬರ್ತೀವಿ. ಆಮೇಲಿಂದ ಒದ್ದಾಟ ಗುದ್ದಾಟ ಬಾಳೆಲ್ಲ ಆಯಿತು, ಬಾಳೆಲ್ಲ ಪೂರ್ತಿ ಆ ಥರನೇ ಹೋರಾಟನೇ ಇರುತ್ತೆ. ಗದ್ದಲವ ಬಿಡಲು ಕಡೆಯ ದಿನವಾದರೂ ಆದೀತೆ, ನಿದ್ದೆ ಒಲು ಸಾವು ಪಡೆ ಅಂದರೆ ನಿದ್ದೆಲೇ ಹೋಗ್ಬಿಡ್ಬೇಕಂತೆ ನಾವು. ಅವಾಗ ಏನಾಗುತ್ತೆ, ತುಂಬ ಒಳ್ಳೆ ಸಾವು ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲದ್ರೆ ಯಾಕೆಂದರೆ ನಾವು ಯಾವುದೋ ಆಸ್ಪತ್ರೆಯಲ್ಲೋ ಎಷ್ಟೋ ಕಷ್ಟಪಟ್ಟು ಏನೋ ಮಾಡಿ ಆಮೇಲಿಂದ ಹೋಯ್ತು ಅಂದರೆ ಚೆನ್ನಾಗಿರಲ್ಲ. ಕಣ್ಣು ಮುಚ್ಕೊಂಡು ನಿರಾತಂಕವಾಗಿ ಸಾಯೋದೇ ಮೇಲು ಅಂತ ಹೇಳಿ ಅಂತ ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವ ಬಿಡಲು ಕಡೆಯ ದಿನವಾನು ಮಾದೀತೆ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ. ಅಂದರೆ ನಿದ್ದೆನಲ್ಲೇ ನಾವು ಸಾವನ್ನು ಪಡೆಯುವಂಥ ವರನ ಪಡ್ಕೋಬೇಕು ಅಂತ, ಆ ದೇವರನ್ನ ಕೇಳ್ಕೋಬೇಕು ಅಂತನ್ಬಿಟ್ಟು ಅಂತ ಈ ಪದ್ಯದ ಅರ್ಥ. ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಧ್ಯೇಯವಾಕ್ಯ. ಇದು ಹೇಗಿದೆ ಅಂತಂದರೆ, ಹುಳ ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆತ್ತಲೋ ಹೊಸ ದ್ವೀಪವೇಳುವುದು, ಕಳೆಯುತ್ತೊಂದಿರಲಿಲ್ಲಿ ಬೆಳೆಯುವುದಿನ್ನೆಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಹುಳ ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳು ಎತ್ತಲೋ ಹೊಸ ದ್ವೀಪ ಏಳುವುದು, ಕಳೆಯುತ್ತೊಂದಿರಲಿಲ್ಲಿ ಬೆಳೆಯುವುದು ಇನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಪ್ರಳಯ ಆಗೋಲ್ಲ ರೀ. ಮುಂದಿನ ಸಾಲು ಇನ್ನೊಂದು ಪದ್ಯದ್ದು, ವಿಜ್ಞಾನ ಶಾಸ್ತ್ರ ಕಲೆ ಕಾವ್ಯ ವಿದ್ಯೆಗಳೆಲ್ಲ ಧನ್ಯತೆಯ ಬೆದಕಾಟ ಮಂಕುತಿಮ್ಮ, ಉಳಿವಿಗೆ ಅಳಿವಿನ ನೆರೆಯೋ ಮಂಕುತಿಮ್ಮ ಅಂತ. ಈಗ ಹೇಗಾಗ್ಬಿಟ್ಟಿದೆ ನನಗೆ ಅಂದರೆ, 945 ಪದ್ಯದಲ್ಲಿ ಯಾವ ಸಾಲನ್ನು ಆರಿಸ್ಕೊಳ್ಳೋದು, ಯಾವ ಸಾಲನ್ನು ಬಿಡೋದು ಅಂತ ಅನ್ನೋದೇ ಒಂದು ತುಂಬ ಚಿಂತನೆ ಆಗಿಬಿಟ್ಟಿದೆ. ಹೇಗಾಗಿದೆ ಅಂತಂದರೆ, ಒಂದು ಮಗುನ ಆಟದ ಸಾಮಾನು ಇರುವಂಥ ಅಂಗಡಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು, ನಿನಗೆ ಬೇಕಾದಂಥ 3 ಆಟದ ಸಾಮಾನನ್ನು ಆಯ್ದುಕೊಳ್ಳಪ್ಪ ಅಂತ ಹೇಳ್ತು ಅಂತಂದರೆ, ಅದು ಮಗು 1ನೇ ತೊಗೊಳುತ್ತೆ, 2ನೇ ತೊಗೊಳುತ್ತೆ, 3ನೇದ್ದು ತೊಗೊಳುತ್ತೆ. ಆಯ್ತಲ್ಲ 3 ಅಂತ ಅಂದ್ಕೊಂಡು ಹೋಗ್ತಿದ್ದಾಗ ಇನ್ಯಾವುದೋ ಒಂದು ಕಣ್ಣಿಗೆ ಬೀಳುತ್ತೆ, ಅವಾಗ ಅದನ್ನೂ ತೊಗೊಳುತ್ತೆ. ಅವಾಗ ಅಪ್ಪ ಹೇಳ್ತಾನೆ, ನೋಡು ನಿಂಗೆ 3 ತೊಗೋಬೇಕಾದ್ದು 4ನೇ ತೊಗೊಂಡೆ ಅಂತ. ಅವಾಗ ಯೋಚನೆ ಆಗುತ್ತಂತೆ, ಯಾವುದನ್ನು ಬಿಡೋದು, ಎಲ್ಲವುದೂ ಚೆನ್ನಾಗಿದೆಯಲ್ಲ ಅಂತ. ಹಾಗೂ ಯಾವುದೋ ಒಂದು ಬಿಡುತ್ತಂತೆ, ಮತ್ತು ಇನ್ನೊಂದನ್ನು ತೊಗೊಳತ್ತಂತೆ. ಹೀಗೆ ಗೊಂದಲ ಆಗಿಬಿಡುತ್ತಂತೆ. ಅದಕ್ಕೂ ಒಂದು ಪದ್ಯ ಬರೆದ್ಬಿಟ್ಟಿದ್ದಾರೆ DVG ಅವರು. ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನೆನು ತೆಣಿಸಿ, ಹುಲ್ಲು ಬಯಲೊಂದಡೆ ಒಂದನಿಂದೊಂದಕ್ಕೆ ನೆಗೆದು, ಮೆಲ್ಲದೆಯೇ ಧಾವಿಸುತ್ತ ದಣಿವ ಕರುವನ್ನು ಪೋಲ್ತೊಡೆ, ಎಲ್ಲಿಯ ಸುಖ ನಿನಗೆ ಮಂಕುತಿಮ್ಮ ಅಂತ. ಎಂಥ ಉಪಮೆ ಕೊಟ್ಟಿದ್ದಾರೆ ಅಂದರೆ, 4 ಸಾಲಲ್ಲಿ ಹೇಳಬೇಕಾದ ವಿಚಾರನೂ ಹೇಳ್ತಾರೆ, ಒಂದು ಉಪಮೆ ಕೂಡ ಕೊಡ್ತಾರೆ, ಒಂದು ಉದಾಹರಣೆ ಕೂಡ ಕೊಡ್ತಾರೆ. ಏನು ಅಂತಂದರೆ, ಇಲ್ಲಿ ಚೆನ್ನೆಲ್ಲಿ ಚೆನ್ನೆಲ್ಲೋ ಚೆನ್ನೆನುತ ಎಣಿಸಿ ಅಂತಂದರೆ, ಹುಲ್ಲುಗಾವಲ್ಗೆ ಹೋದಾಗ ಕರು ಯಾವ ಥರ ಆಗುತ್ತೆ ಅಂತಂದರೆ, ಇಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊಂಡು ಅಲ್ಲಿ ನೋಡುತ್ತೆ, ಅಲ್ಲೂ ಚೆನ್ನಾಗಿದೆಯಲ್ಲ ಅಂತ ಅಲ್ಲಿಗೆ ಹೋಗುತ್ತೆ. ಆಮೇಲೆ ನಾವು ಪಕ್ಕದಲ್ಲಿ ನೋಡ್ತಾ, ಅಯ್ಯೋ ಇನ್ನೂ ಚೆನ್ನಾಗಿ ಬೆಳೆದಿದೆಯಲ್ಲ, ಅಲ್ಲಿನೂ ಹಸಿರಾಗಿದೆಯಲ್ಲ, ಅಲ್ಲಿ ತಿನ್ನೋಣ ಅಂತ ಹೋಗುತ್ತಂತೆ. ಹೀಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಧಾವಿಸ್ಕೊಂಡು ಓಡಾಡಿಕೊಂಡು ದಣದು ಬಿಡುತ್ತಂತೆ. ಅದು ತಿನ್ನೋದಕ್ಕೆ ಹೋಗಲ್ವಂತೆ. ಅದಕ್ಕೆ ಮೆಲ್ಲದೆಯೇ ಧಾವಿಸುತ್ತಾ ದಣಿವ ಕರುವನ್ನು ಪೋಲ್ತೊಡೆ, ಎಲ್ಲಿಯ ಸುಖ ನಿನಗೆ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ. ಮುಂದಿನ ಸಾಲು ತೊಗೊಂಡಿರೋದು, ಪರಿಶುದ್ಧ ಮನವೇ ವರ ಮಂಕುತಿಮ್ಮ ಅಂತ. ನಮ್ಮ ಮನಸ್ಸು ಪರಿಶುದ್ಧವಾಗಿತ್ತು ಅಂತಂದರೆ ನಾವು ಸುಖದ ಲೋಲುಪತಿಯಲ್ಲಿ ತೇಲಾಡಬಹುದು ಅಂತ ಹೇಳಿ ಅಂತ.
ಇನ್ನೊಂದು ಸಾಲು ಬರುತ್ತೆ, ತರು ಜನ್ಮವಲ ಪುಣ್ಯ ಮಂಕುತಿಮ್ಮ ಅಂತ. ತರು ಅಂತಂದರೆ ಮರ. ಮರ ಯಾವತ್ತು ಇತರರಿಗಾಗೇ ಇರೋದು, ತಾನು ತಗೊಳ್ಳೋದು ತುಂಬ ಕಮ್ಮಿ, ಆದರೆ ಜಾಸ್ತಿ ಜನಕ್ಕೆ, ನಮ್ಮ ಲೋಕಕ್ಕೆ ಅಥವಾ ನಮ್ಮ ವಿಶ್ವಕ್ಕೆ ಕೊಡುತ್ತೆ. ಮುಂದಿನ ಸಾಲು, ನಗು ನಗುವ ಕಣ್ಗಳಿಗೆ ಹೊಗೆಯ ನೂದಲು ಬೇಡ, ಜಗವ ಸುಡುಗಾಡೆನ್ನುವ ಕಟು ತಪಸ್ಸು ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಸಾಲು ಮಾತ್ರ ತುಂಬ ಚೆನ್ನಾಗಿದೆ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃಸಿದ್ಧ ಮಂಕುತಿಮ್ಮ ಅಂತ ಹೇಳಿ ಅಂತ. ಅಂದರೆ ಸಾಮಾನ್ಯ ಧರ್ಮಗಳನ್ನು ನಮಗೆ ನಾವೇ ಹಾಕ್ಕೊಂಡ್ಬಿಡ್ಬೇಕಂತೆ, ಅದರಂತೆ ಬಾಳ್ತು ಅಂತಂದರೆ ಮೋಕ್ಷ ಸ್ವತಃಸಿದ್ಧ ಅಂತ ಹೇಳುತ್ತೆ. ಇನ್ನೊಂದು ಪದ್ಯ ಅಂತ ನಿಜವಾಗ್ಲೂ ನಮ್ಮ ಮನಸ್ಸಿನ ಆಳದಲ್ಲಿ ಮುಟ್ಟುವಂಥದ್ದು ಏನು ಅಂತಂದರೆ, ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ ಅಂತ. ಈ ಪದ್ಯದ ಶುರು ಹೀಗಿದೆ, ತಂಗಳುಣಿಸಾದೊಡಂ ಸಾಕೆನುವನು ಉಪವಾಸಿ, ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ, ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ ಅಂತ. ಅಂದರೆ ಉಪವಾಸ ಇದ್ದವನಿಗೆ ಏನನ್ಸುತ್ತಂತೆ, ತಂಗಳು ಕೊಟ್ಟರು ಸಾಕು ಅಂತ ಅನ್ನಿಸ್ತಾ ಇರತ್ತಂತೆ, ತಿಂದ್ಬಿಡ್ತಾನೆ. ಆದರೆ ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ, ನೆಕ್ಸ್ಟ್ ಹೆಜ್ಜೆ ಏನು ಅಂತಂದರೆ, ತಂಗಳು ಉಣಿಸಾದೊಡಂ ಸಾಕೆನುವನು ಉಪವಾಸಿಯಿಂದ, ಅಂದರೆ ಉಪವಾಸ ಮುಗಿದು ಊಟ ಸಿಕ್ಕಿದಾಗ ಅವನಿಗೆ ಸಿಂಗಾರ ಸಂಗಾತಿ ಬೇಕು ಅಂತ ಅನಿಸತ್ತಂತೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಬಂಗಾರ ಬೇಕು, ಪದವಿ ಬೇಕು, ಅದಕ್ಕಿಂತ ಹೆಚ್ಚಾಗಿ ನನಗೊಂದು ಪ್ರತಿಷ್ಠೆ ಒಂದು ಇರಬೇಕು, ನನ್ನಲ್ಲಿ ಸ್ಥಾಪಿತವಾಗಿರಬೇಕು, ಎಲ್ಲ ನನ್ನನ್ನು ಕೇಳಬೇಕು ಅಂತ ಅನ್ನೋ ಹಾಗೆ ಅಂತ ಅಂದ್ಬಿಟ್ಟು ಅಂತ. ಈ ಥರದ್ದು ಒಂದು ಸ್ಟೆಪ್ಪಿಂದ ಇನ್ನೊಂದು ಹೆಜ್ಜೆ ಮೇಲಕ್ಕೆ ಹೆಜ್ಜೆ ಅಂತ ಅಂದ್ಬಿಟ್ಟು ಅಂತ ಹೇಗೆ ಹೋಗುತ್ತೆ ಅಂದರೆ, ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ, ಇದಕ್ಕೆ ಕೊನೆಯೇ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಅನಿಸುತ್ತೆ. ಈ ಋಷಿ ವಾಕ್ಯಗಳು ಸಾರ್ವತ್ರಿಕವಾದವುಗಳು. ನಾನು ಆಗಲೇ ಹೇಳಿದ್ನಲ್ಲ, ಇದು ಹೀಗೆ ಇರಬೇಕು ಅಂತೇನಿಲ್ಲ. ನಮಗೆ ನಾವೇ ಈ ಕಗ್ಗದಲ್ಲಿರುವ ಪದ್ಯಗಳಿಂದ ನಮಗೆ ಇಷ್ಟವಾದದ್ದನ್ನು ಋಷಿವಾಕ್ಯ ಅಂತನ್ಬಿಟ್ಟು ಅಂತ ಆರಿಸ್ಕೊಂಡು ಆ ವನವನ್ನು ನಿರ್ಮಿಸಿಕೊಂಡು ನಾವು ಅದನ್ನು ಅರ್ಥೈಸ್ಕೊಂಡು ಅದನ್ನು ಅನುಭವಿಸಿಕೊಂಡು ನಮ್ಮದನ್ನು ಆಗಿಸ್ಕೊಳ್ಬೇಕು. ಅದು ತುಂಬ ಮುಖ್ಯವಾದದ್ದು. ಆಗ ಅದರಿಂದ ಸ್ಫೂರ್ತಿ ಪಡೆಯಲು ಸಾಧ್ಯವಾಗುತ್ತೆ. ಈ ಸಾಲುಗಳು ಕ್ರಿಯಾತ್ಮಕ ಹಾಗೂ ಭಾವನಾತ್ಮಕ ಸಂಬಂಧವನ್ನು ಸೂಚಿಸುತ್ತದೆ. ದಿನದಲ್ಲಿ ಹಲವಾರು ಬಾರಿ ಋಷಿವಾಕ್ಯವನ್ನು ಜ್ಞಾಪಿಸಿಕೊಂಡು ಪುನರಾವರ್ತನೆ ಮಾಡಬೇಕು. ಯಾವ ನಿರ್ಬಂಧನೂ ಇರಬಾರದು. ಸುಮ್ಮನೆ ಕೂತ್ಕೊಂಡಿದ್ದಾಗ, ನಡೀತಾ ಇರುವಾಗ, ನಿದ್ರೆ ಬಾರದೆ ಹೊರಳಾಡುತ್ತಿರುವಾಗ ಪುನರಾವರ್ತನೆ ಮಾಡಬಹುದು. ನೀವು ಪುರಂದರದಾಸರ ಗೀತೆಯನ್ನು ಕೇಳಿರಬಹುದು, ಕೃಷ್ಣ ಎನ್ನಬಾರದೆ ಅಂತ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ, ದೊಡ್ಡ ಹಾದಿಲಿ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ. ಅದೇ ರೀತಿ ಪ್ರತಿದಿನ ಹಲವಾರು ಬಾರಿ ಋಷಿವಾಕ್ಯವನ್ನು ಪುನರಾವರ್ತನೆ ಮಾಡ್ಕೊಳ್ತಿದ್ರೆ ನಮಗೆ ಸಿಗುವಂಥ ಸಂತೋಷ ಇನ್ನೊಂದಿಲ್ಲ ಅಂತನ್ಬಿಟ್ಟು ಅಂತ ನನಗನ್ಸುತ್ತೆ. ಈಗ ಕಗ್ಗದ ಪರಿಚಯವನ್ನು ಕಗ್ಗದ ಮೂಲಕವೇ, ಈಗ ಸುಮಾರು ಉದಾಹರಣೆಗಳನ್ನೆಲ್ಲ ಕೊಟ್ಟಿದ್ದೀನಿ, ಆದರೂ ಇನ್ನೂ ಹೆಚ್ಚಿನದನ್ನು ಕಗ್ಗದ ಪದ್ಯವನ್ನು ಹೇಳ್ತಾನೆ ಒಂದು ಪ್ರಶ್ನೆ ಕೇಳಿಕೊಂಡು ಅದಕ್ಕೆ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಡಿ ವಿ ಜಿಯವರು. ಇದನ್ನು ಹೇಳಲೇಬೇಕು ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ, ಒಂದು ಕೃತಿ ಬರೆದಾಗ ಅದರ ಬಗ್ಗೆ ಪೂರ್ಣವಾದಂಥ ವಿವರವನ್ನು ಅದರೊಳಗೆ ಕೊಟ್ಬಿಡ್ತಾರಲ್ಲ, ಒಂದು ಅಸಾಧಾರಣವಾದಂಥ ಸಾಧನೆ ಅಂತ ನನಗನ್ಸುತ್ತೆ. ಕಗ್ಗವನ್ನು ಹೇಗೆ ಬರದೆ, ಏನನ್ನು ಕುರಿತು ಬರದೆ, ಯಾರಿಗಾಗಿ ಬರದೆ, ಕಗ್ಗ ಬರೆಯೋದಕ್ಕೆ ಯಾರು ನಾನು ಎಂಬುವ ಪ್ರಶ್ನೆಗಳನ್ನು ತಮಗೆ ತಾವೇ ಕೇಳ್ಕೊಂಬಿಟ್ಟು ತಾವೇ ಉತ್ತರ ಹೇಳಿಬಿಟ್ಟಿದ್ದಾರೆ. ಅದನ್ನು ಕೇಳೋದೇ ಒಂದು ಸೊಗಸು. ಹೇಗಿದೆ ಅಂತಂದರೆ, ನಾನು ಕಗ್ಗವನ್ನು ಹೇಗೆ ಬರದೆ ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ತು ಅಂತಂದರೆ ಉತ್ತರವಾಗಿ ಹೇಳಿದ್ದಾರೆ, ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ, ಅಂದರೆ ಈ ಸಾಲನ್ನು ಗಮನಿಸಬೇಕು ನಾವು, ಎಲ್ಲಕ್ಕಿಂತ ಮಿಗಿಲಾಗಿ ಸ್ವಂತ ಅನುಭವಗಳೇ ಕಗ್ಗಕ್ಕೆ ಆಧಾರ ಎನ್ನುವಂತಿದೆ. ಅಂದರೆ ಅನುಭವದ ಪರಿಪಾಕ ಅನ್ನುವುದಂತು ಹೇಳ್ತಾರೆ. ವಿಷದ ಮಾದೊಂದು ಜೀವನ ಧರ್ಮದರ್ಶನವ ಉಸುರಿಕೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು, ನಿಸದವಂ ಗ್ರಂಥಾನುಭವಗಳಿಂದ ಆರಿಸುತ್ತ ಹೊಸದೆನಿ ಕಗ್ಗವನು ಮಂಕುತಿಮ್ಮ ಅಂತ. ಅಂದರೆ ಸ್ಪಷ್ಟವಾಗಿರುವಂತಹ ಒಂದು ಜೀವನದ ಧರ್ಮದರ್ಶನವನ್ನು ನನಗೆ ನಾನೇ ಹೇಳಿಕೊಂಡು, ನನ್ನ ಮನಸ್ಸಿನಲ್ಲಿ ನಾನೇ ಯೋಚನೆ ಮಾಡಿಕೊಂಡು, ನಿಶ್ಚಯವಾಗಿರುವುದನ್ನು ಗ್ರಂಥ ಮತ್ತು ಅನುಭವಗಳಿಂದ ತಾಳೆ ಹಾಕ್ತಾ ಅದನ್ನು ಆರಿಸಿಕೊಂಡು ಈ ಕಗ್ಗವನ್ನು ಹೊಸೆದಿರುವೆನು ಅಂತ. ಅಂದರೆ ನಿಸದವಂ ಗ್ರಂಥ ಅನುಭವಗಳಿಂದ ಆರಿಸುತ್ತಾ ಹೊಸೆದನು ಈ ಕಗ್ಗವನು ಮಂಕುತಿಮ್ಮ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಏನನ್ನು ಕುರಿತು ಕಗ್ಗವನ್ನು ಬರದೆ? ದೊಡ್ಡ ಮನಸ್ಸನ್ನು ಪ್ರದರ್ಶಿಸಿದ್ದಾರೆ. ಧರ್ಮ, ವಿಶ್ವ, ದೇವರು, ಪ್ರಕೃತಿ, ಜೀವನ ಮುಂತಾದವುಗಳ ಬಗ್ಗೆ ತಮಗೆ ತಾವೇ ಪ್ರಶ್ನೆ ಕೇಳಿಕೊಂಡು ಉತ್ತರ ಹೇಳಿದ್ದಾರೆ.
ಏನು ಅಂತಂದರೆ, ಸಂದೇಹವೀ ಕೃತಿಯೊಳ್ ಇನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೆ ಮುಂದೆಂದುಮೆಂದಲ್ಲ, ಕುಂದು ತೋರ್ದಂದದನು ತಿದ್ದಿಕೊಳೆ ಮನಸ್ಸುಂಟು, ಇಂದಿಗೀ ಮತ ಉಚಿತ ಮಂಕುತಿಮ್ಮ ಅಂತ. ಅಂದರೆ ಈ ಕೃತಿಯೊಳಗೆ ಸಂದೇಹ ಇಲ್ಲ ಅಂತಲ್ಲ, ಇವತ್ತು ನಾನು ನಂಬಿಕೊಂಡಿರೋದು ಮುಂದೆನೂ ಕೂಡ ಸಾರ್ವತ್ರಿಕ ಸತ್ಯ ಆಗುತ್ತೆ ಅಂತನೂ ಅಲ್ಲ. ಆದರೆ ನೀವು ಯಾವತ್ತು ಕುಂದು ತೋರ್ದಂದದನು ತಿದ್ದಿಕೊಳೆ ಮನಸ್ಸುಂಟು, ಇವತ್ತು ತಪ್ಪು ಅಂತ ನೀವೇನಾದ್ರು ತೋರಿಸ್ಕೊಟ್ರೆ ತಿದ್ದುಕೊಳ್ಳುವಂಥ ಒಂದು ಹೃದಯ ನನ್ನಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಆದರೆ ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ, ಅದು ಇಂದಿಗೀ ಮತ ಉಚಿತ ಮಂಕುತಿಮ್ಮ, ಇವತ್ತಿನ ಪರಿಸ್ಥಿತಿಗೆ ಈ ಸಮಯಕ್ಕೆ ನಾನು ಹೇಳ್ತಾ ಇರೋದು ಎಲ್ಲವೂ ಸರಿ ಇದೆ ಅಂತ ಹೇಳ್ಬಿಟ್ಟು, ಈ ಕೃತಿ ಎಂದಿಗೂ ಎಲ್ಲ ದೇಶಕಾಲಗಳಿಗೂ ಅನ್ವಯಿಸುವ ಮೇರು ಕೃತಿ ಎನ್ನುವುದರಲ್ಲಿ ಯಾರಿಗೂ ಸಂಶಯ ಇಲ್ಲ ಅಂತನ್ಬಿಟ್ಟು ಅಂತ ನನಗೆ ಅನಿಸತ್ತೆ.